ನ್ಯೂಸ್5ಗೆ ಸ್ವಾಗತ. ಅಕ್ರಮ ದಾಸ್ತಾನು ಮಾಡಿದ ಗೋಡನ್ ಮೇಲೆ ದಾಳಿ, 121 ಮೂಟೆ ಹಾಗೂ 442 ಮೂಟೆ ಅಕ್ಕಿ ಸೀಸ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಮನೀಷಾ ಪತ್ರಿ ನೇತೃತ್ವದಲ್ಲಿ ಮೆಗಾ ರೈಡ್ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು, ಬಡ ಮಕ್ಕಳಿಗೆ ಸೇರಬೇಕಾಗಿದ್ದ ಅನ್ನವನ್ನ ಲೂಟಿ ಮಾಡ್ತಿರುವ ದಂಧೆಕೋರರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸುದ್ದಿಯನ್ನ ನೋಡಲೇಬೇಕು. ಅಂಗನವಾಡಿ ಮಕ್ಕಳಿಗೆ ಸೇರಬೇಕಾದ 106 ಮೂಟೆ ರೇಷನ್ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದೆ. ಇನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ರೇಷನ್ ಅಕ್ಕಿ ದಾಸ್ತಾನವನ್ನ ಮಾಡಲಾಗಿದ್ದು, ಇದು ಮಾಧ್ಯಮ ಲೋಕದಲ್ಲೇ ಮೆಗಾ ಎಕ್ಸ್ಕ್ಲೂಸಿವ್ ಕವರೇಜ್. ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರು, ಮಸಾಲ ಪುಡಿ, ಉಪ್ಪು ಸೇರಿದಂತೆ ಲಕ್ಷಾಂತರ ರೂಪಾಯಿ ರೇಷನ್ ದಾಸ್ತಾನು ಮಾಡಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಖಾಸಗಿ ಮನೆಯ ಗೋಡನ್ ಒಂದರಲ್ಲಿ ರೇಷನ್ ಅನ್ನು ದಾಸ್ತಾನು ಮಾಡಲಾಗಿದೆ. ಪೂಲವಾರಪಲ್ಲಿ ಗ್ರಾಮದ ನಿವಾಸಿ ನಾಗರಾಜನವರ ಮನೆಯಲ್ಲಿ ದಾಸ್ತಾನು ಮಾಡಲಾಗಿದ್ದು, ಗೋಡನ್ ಬಾಗಿಲು ತೆಗೆಯದ ದಂಧೆಕೋರರು ಗೋಡನ್ನಲ್ಲಿ 106 ಮೂಟೆ ರೇಷನ್ ಅನ್ನು ದಾಸ್ತಾನು ಮಾಡಿ ಕೂಡಾಕಿದ್ದ ಅಕ್ಕಿ ಮತ್ತು ಗೋಧಿ ಮೂಟೆಗಳನ್ನು ಈಗ ಸೀಸ್ ಮಾಡಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಗೋಡನ್ನಲ್ಲಿ ಗೋಣಿ ಚೀಲದಲ್ಲಿದ್ದ 50 ಮೂಟೆ ಅಕ್ಕಿ ಮತ್ತು ಪ್ಲಾಸ್ಟಿಕ್ ಚೀಲದಲ್ಲಿದ್ದ 49 ಮೂಟೆ ಅಕ್ಕಿ ಹಾಗೂ 1 ಮೂಟೆ ರಾಗಿ, 21 ಮೂಟೆ ಗೋಧಿ, ಆಹಾರ ಸರಬರಾಜು ಚಿಹ್ನೆ ಹೊಂದಿರುವ ಒಟ್ಟು 121 ಮೂಟೆ ಮತ್ತು 442 ಹುರುಳಿ ಮೂಟೆಗಳು, ಇದರ ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ವಿತರಣೆ ಮಾಡುವ ಪದಾರ್ಥಗಳ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೂಡಲೇ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಎಲ್ಲ ಮೂಟೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು ವ್ಯಾಪಾರಸ್ಥ ವ್ಯಕ್ತಿ ವೆಂಕಟೇಶ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ವಿಚಾರಣೆ ಮಾಡುವಂತೆ ಸೂಚಿಸಿದ್ದಾರೆ ಅಂತ ತಹಶೀಲ್ದಾರ್ ಮನೀಷಾ ಪತ್ರಿ ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಿಡಿಪಿಒ ರಾಮಚಂದ್ರ, ಆಹಾರ ಇಲಾಖೆಯ ಎಸ್ ಪುಷ್ಪ, ಅಕ್ಷರ ದಾಸೋಹ ನರಸಿಂಹರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ನಾಗರಾಜ್, ಕಂದಾಯ ನಿರೀಕ್ಷಕ ವೇಣುಗೋಪಾಲ್ ಸೇರಿದಂತೆ ಇತರರು ಹಾಜರಿದ್ದರು. ಖಾಸಗಿ ವ್ಯಕ್ತಿಯ ಒಂದು ಮನೆಯಲ್ಲಿ ಕೆಳಗಡೆ ಒಂದು ಗೋಡಾನ್ ಥರನೇ ಒಂದು ರಚನೆಯಾಗಿದ್ದರು. ಅಲ್ಲಿ ನಮಗೆ ಸುಮಾರಾಗಿ 50 ಗೋಣಿ ಚೀಲದ ಬ್ಯಾಗ್ಸ್ ರೈಸ್ ಸಿಕ್ಕಿದೆ. ಜೊತೆಗೆ 49 ರೈಸ್ ಬ್ಯಾಗ್ಸೇ ಪ್ಲಾಸ್ಟಿಕ್ ಚೀಲದಲ್ಲಿ ಸಿಕ್ಕಿದೆ. ಜೊತೆಗೆ ಒಂದು ರಾಗಿ ಮೂಟೆ ಸಿಕ್ಕಿದೆ. ಅದೇ ಥರ 21 ಗೋಧಿ ಚೀಲಗಳು ಸಿಕ್ಕಿದೆ. ಇವೆಲ್ಲನೂ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಸಪ್ಲೈ ಮಾಡಿರೋದು ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜೊತೆಗೆ 442 ಚೀಲ ಹುರುಳಿ ಸಿಕ್ಕಿದೆ. ಹುರುಳಿನೇ ಇನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಸಪ್ಲೈ ಮಾಡಿಲ್ಲ, ಬಟ್ ಅದಕ್ಕೆ ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದೀವಿ, ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ CDPO ಡಿಪಾರ್ಟ್ಮೆಂಟಿಗೆ ನಾವೇನು ಸಪ್ಲೈ ಮಾಡ್ತೀವಿ ಪುಷ್ಟಿ ಪ್ಯಾಕೆಟ್ಸು, ಅದು ಒಂದು 10 ಮತ್ತು ಮಸಾಲ ಪ್ಯಾಕೆಟ್ಸ್ 6 ಮತ್ತು ಅನ್ನ ಕಿಚಡಿ ಪ್ಯಾಕೆಟ್ಸ್ ಅಂತ ಏನು ಮಕ್ಳಿಗೆ ಕೊಡ್ತೀವಿ ಅದು ಒಂದು 4 ಪ್ಯಾಕೆಟ್ ಈ ರೀತಿ ಸಿಕ್ಕಿದೆ. ಇಮಿಡಿಯೇಟಾಗಿ ಅದನ್ನೆಲ್ಲ CO ಸರ್ ಕೂಡ ವಿಸಿಟ್ ಮಾಡಿದರು. ಇಮಿಡಿಯೇಟಾಗಿ ಅವನ್ನೆಲ್ಲನೂ ಸೀಸ್ ಮಾಡಿ ನಾವು ಅದನ್ನು ಲಾಕ್ ಮಾಡಿ ಕೀಸ್ ಎಲ್ಲನೂ ನಾವು ಪೊಲೀಸ್ ಹ್ಯಾಂಡ್ ಓವರ್ಗೆ ಕೊಟ್ಟಿದ್ದೀವಿ. ಜೊತೆಗೆ ಅದು ಖಾಸಗಿ ಮನೆ ಒಂದು ನಾಗರಾಜ್ ಎಂಬ ವ್ಯಕ್ತಿ ಪುಲ್ವಾರ್ಪಲ್ಲಿನವರೇನೆ, ಅವರು ಲೋಕಲ್, ಸೊ ಅವ್ರದ್ದು ಮನೆಯಲ್ಲಿ ಅದು ಸಿಕ್ಕಿರ್ತದೆ. ಇನ್ನೊಬ್ಬರು ವೆಂಕಟೇಶ್ ಅನ್ನೋರು ಕೆಳಗಡೆ ಅದನ್ನು ಗೋಡೌನ್ ಥರ ಅದನ್ನು ಯೂಸ್ ಮಾಡ್ತಿದ್ದು, ನಮಗೆ 2 ಏನು ವೇಯಿಂಗ್ ಮೆಷಿನ್ ಇರ್ತದೆ, 2 ವೇಯಿಂಗ್ ಮೆಷಿನ್ ಸಿಕ್ಕಿದೆ. ಜೊತೆಗೆ ಖಾಲಿ ಬ್ಯಾಗ್ಸ್ ಕೂಡ ಸಿಕ್ಕಿದೆ. ಜೊತೆಗೆ 133 ಏನು ನಮ್ಮ FCIಯಿಂದ ಇದು ನಮಗೆ ಕೊಟ್ಟಿರ್ತಾರಲ್ಲ ಬಂದಿರ್ತದೆ ಆ ಫುಡ್ ಚೀಲಗಳು, ಖಾಲಿ ಬ್ಯಾಗು 133 ಗೋಣಿ ಚೀಲಗಳು, ಜೊತೆಗೆ 200 ಸರಿಸುಮಾರಾಗಿ 200 ಪ್ಲಾಸ್ಟಿಕ್ ಖಾಲಿ ಚೀಲಗಳು ಸಿಕ್ಕಿರ್ತದೆ. ಸೊ ಅಲ್ಲಿ ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನು ಅಂತಂದರೆ, ಇದರಿಂದ ಎಲ್ಲನೂ ಅವರು ಗ್ರೇನ್ಸ್ ಏನಿದೆ ತೆಗೆದು ಇನ್ನೊಂದು ಚೀಲಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಒಂಥರ ಮಾರಾಟದ ಟೈಪ್ನಲ್ಲಿ ಮಾಡ್ತಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೊ CO ಸರ್ ಏನು ಹೇಳಿದ್ದಾರೆ ಅಂದರೆ, ಇಮಿಡಿಯೇಟಾಗಿ FIR ಲಾಡ್ಜ್ ಮಾಡಿ ಅದನ್ನು ಸೀಸ್ ಮಾಡಿ ಮತ್ತು ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಫಸ್ಟು ಬಂದು FIR ಬುಕ್ ಆಗಿದೆ ಅವ್ರ ಮೇಲೆ. ಅದಾದ ನಂತರ ಹೇಗೆ ಸಪ್ಲೈ ಆಯಿತು, ಯಾರಿಂದ ಸಪ್ಲೈ ಆಯಿತು, ಇದನ್ನೆಲ್ಲನೂ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಮುಂದಿನ ಕ್ರಮಕ್ಕೆ ಜರುಗಿಸಿ